ಒಮ್ಮೆ ಶಿವಾಜಿ ಮಹಾರಾಜರು ತಮ್ಮ ಮೌಲ್ಯಯುತ ದಳದೊಂದಿಗೆ ದುರ್ಗದ ಹತ್ತಿರದ ಕಾಡಿನಲ್ಲಿ ಸವಾರಿ ಮಾಡುತ್ತಿದ್ದರು. ಅಂದು ಸಂಜೆ ಹಗುರವಾದ ಗಾಳಿ ಬೀಸುತ್ತಿದ್ದರೂ ಕಾಡಿನ ಆಳದಲ್ಲಿ ಅಪರಿಚಿತ ಶಬ್ದಗಳು ಕೇಳಿಬರುತ್ತಿದ್ದವು. ಆಗ ಅಲ್ಲಿನ ಗ್ರಾಮಸ್ಥರು ಮಹಾರಾಜರ ಬಳಿ ಬಂದರು ಮತ್ತು ತಮ್ಮ ಭಯವನ್ನು ವ್ಯಕ್ತಪಡಿಸಿದರ. ಮಹಾರಾಜ, ಈ ಕಾಡಿನಲ್ಲಿ ಭಯಂಕರ ಹುಲಿ ವಾಸಿಸುತ್ತಿದೆ. ಅದು ನಮ್ಮ ಜಾನುವಾರುಗಳನ್ನು ಹೊತ್ತೊಯ್ದು ಕೊಲ್ಲುತ್ತದೆ. ಕೆಲವೊಮ್ಮೆ ನಮ್ಮ ಗ್ರಾಮಸ್ಥರ ಮೇಲೂ ದಾಳಿ ಮಾಡುತ್ತದೆ. ದಯವಿಟ್ಟು ನಮ್ಮನ್ನು ಈ ಸಂಕಟದಿಂದ ಕಾಪಾಡಿ ಎಂದು ಅತ್ತಿಗೆಲ್ಲರು. ಶಿವಾಜಿ ಮಹಾರಾಜರು ಧೈರ್ಯಭರಿತವಾಗಿ ಹಸುರಾದ ಕಾಡಿನೊಳಗೆ ಕಾಲಿಟ್ಟರು. ಅವರ ಜೊತೆಯಲ್ಲಿ ಕೆಲವೇ ನಂಬಿಕೆಯ ಯೋಧರು ಮಾತ್ರ ಇದ್ದರು. ಹುಲಿಯನ್ನು ಹುಡುಕುವ ಕಾರ್ಯ ಶುರುವಾದಾಗ ಅದು ಒಂದು ದೊಡ್ಡ ಪರ್ವತದ ಗುಹೆಯಲ್ಲಿ ಮಲಗಿದ್ದಂತೆ ಕಾಣಿಸಿತು. ಅವರು ಎಚ್ಚರಿಕೆಯಿಂದ ಮುನ್ನಡೆದರು. ಆಗಲೇ ಆ ಹುಲಿ ಗರ್ಜನ ಮಾಡಿಕೊಂಡು ಗುಹೆಯಿಂದ ಹೊರಬಂದಿತು. ಅದರ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದು ಹಿಂಸ್ರವಾಗಿ ಮಹಾರಾಜರ ಕಡೆಗೆ ಉರಿಯುರಿಯುತ್ತಿತ್ತು. ಆ ಹುಲಿಯ ದೈತ್ಯಾಕಾರವನ್ನು ಕಂಡು ಕೆಲವರು ಭಯಗೊಂಡರು. ಆದರೆ ಶಿವಾಜಿ ಮಹಾರಾಜರು ಧೈರ್ಯವನ್ನು ತೊರೆಯಲಿಲ್ಲ. ಹುಲಿ ಅವರತ್ತ ಬರುವುದನ್ನು ಕಂಡು ಮಹಾರಾಜರು ತಮ್ಮ ಖಡ್ಗವನ್ನು ಎತ್ತಿದರು. ಹುಲಿ ಗೆರಗೆರನೆ ಗರ್ಜಿಸಿ ಮಹಾರಾಜರ ಮೇಲೆ ಹಾರಿ ಬಂದಿತು. ಆದರೆ ಸಿಡಿಲಿನಂತೆ ಪ್ರತಿಕ್ರಿಯಿಸಿದ ಶಿವಾಜಿ ತನ್ನ ಖಡ್ಗವನ್ನು ಹಸಿವಾದ ಹುಲಿಯ ದೇಹಕ್ಕೆ ಹೊಡೆದರು. ಹುಲಿ ಗಾಯಗೊಂಡರೂ ತಕ್ಷಣ ಕೊನೆಯಾಗಲಿಲ್ಲ. ಅದು ಮತ್ತೊಮ್ಮೆ ಪ್ರಚಂಡ ಗರ್ಜನೆಯೊಂದಿಗೆ ಮಹಾರಾಜರ ಮೇಲೆ ದಾಳಿ ಮಾಡಿತು. ಶಿವಾಜಿ ಅದನ್ನು ತಪ್ಪಿಸಿಕೊಂಡು ಇನ್ನೊಂದು ಬಾರಿ ವೇಗದಿಂದ ತಮ್ಮ ಖಡ್ಗವನ್ನು ಅದಿಗೇರಿಸಿದರು. ಈ ಬಾರಿಯ ಹೊಡೆತ ಜೀವಘಾತಕವಾಗಿತ್ತು. ಹುಲಿ ಗುಲಿಗೆ ಬಿದ್ದು ನೆಲಸುತ್ತಲೇ ತನ್ನ ಪ್ರಾಣವನ್ನ. ಮಹಾರಾಜರ ಈ ಪರಾಕ್ರಮವನ್ನು ಕಂಡು ಯೋಧರು ಹಾಗೂ ಸ್ಥಳೀಯ ಗ್ರಾಮಸ್ಥರು ಜಯಘೋಷ ಮಾಡಿದರು. ಶಿವಾಜಿ ಮಹಾರಾಜ ಕಿ ಜೈ ಎಂಬ ಘೋಷಣೆಯು ಆ ಕಾಡುಮಟ್ಟಿಗೆ ಪ್ರತಿಧ್ವನಿಸಿತು. ಆ ದಿನದಿಂದ ಶಿವಾಜಿ ಮಹಾರಾಜರ ಧೈರ್ಯ ಮತ್ತು ಸಾಹಸವನ್ನು ಎಲ್ಲರೂ ಕೊಂಡಾಡಿದರು. ಅವರು ಕೇವಲ ಶತ್ರುಗಳಿಗೆ ಭಯ ಹುಟ್ಟಿಸುವ ಯೋಧನಷ್ಟೇ ಅಲ್ಲ, ತನ್ನ ಪ್ರಜೆಯನ್ನು ಸುರಕ್ಷಿತವಾಗಿಡುವ ಒಬ್ಬ ನಿಜವಾದ ನಾಯಕನೂ ಆಗಿದ್ದರು.